ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಆಗಿದೆಯೋ, ಪ್ರಾದೇಶಿಕ ಪಕ್ಷಗಳಲ್ಲಿ ಮತ್ತೆ ದುರಾಡಳಿತ ಇದೆಯೋ, ಭ್ರಷ್ಟಾಚಾರ ಇದೆಯೋ, ಅಲ್ಲೆಲ್ಲ ಬಿಜೆಪಿಯವರಿಗೆ ಸಲೀಸಾಗ್ಬಿಟ್ಟಿದೆ. 40% ಕಮಿಷನ್ ಅಂತ ಇಲ್ಲೆಲ್ಲ ಬೋರ್ಡ್ಗಳು ಹಾಕಿ ಕಾಂಗ್ರೆಸ್ನವರು ತುತ್ತೂರಿ ಊದಿದ್ದಕ್ಕೆ ಕಾಂಗ್ರೆಸ್ ಕೊಟ್ಟಾಕಿ. ಬಿಜೆಪಿ ಅದು ಬಹಳ ಅದಕ್ಷ ಸರ್ಕಾರ. ಆ ಮುಖ್ಯಮಂತ್ರಿ ಯಾರು ಅನ್ನೋದೇ ಎಷ್ಟು ಜನ ಗೊತ್ತಾಗಿರ್ಲಿಲ್ಲ. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾರೆ. ನರೇಂದ್ರ ಮೋದಿ ಅವರು ಸೇರಿದಂತೆ ಇಡೀ ಬಿಜೆಪಿನೇ ಅಧಿಕಾರಕ್ಕೆ ಬರ್ತಾ ಇರೋದು ವಿರೋಧ ಪಕ್ಷಗಳ ದಾರಿದ್ರ್ಯದಿಂದಾಗಿ. ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಅವರ ದುರಾಡಳಿತ ಭ್ರಷ್ಟಾಚಾರದ ಕಾರಣಕ್ಕಾಗಿ 2013ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಯಾಕೆ ಗೆಲ್ಲಿಸ್ತಾ ಇಲ್ಲ ಅಂದ್ರೆ ಪ್ರತಿ ಸಲ ಬಂದವನು ಕಳ್ಳ ಆಗ್ತಾ ಇದ್ದಾನೆ. ಡಿ ಕೆ ಶಿವಕುಮಾರ್ ಅವ್ರೇನೇ ಇರಲಿ, ಜನ ಡಿ ಕೆ ಶಿವಕುಮಾರ್ ನಾನು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅಂದ್ರೆ ಈ ಮನುಷ್ಯ ನೈತಿಕವಾಗಿ ಅದಕ್ಕೆ ಕೊಡುವಂತ ಅರ್ಹತೆ ಇದೆ ಅಂತ ಜನ ಯೋಚನೆ ಮಾಡಲ್ವಾ? ಜೈಲಿಗೆ ಹೋಗಿ ಬಂದಂತ ಯಡಿಯೂರಪ್ಪ ನಾನು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀನಿ ಅಂದ್ರೆ ಜನ ನಗಬಾರ ಜಾಗದಲ್ಲಿ ನಗಲ್ವಾ? ದುರಂತ ಏನು ಅಂದ್ರೆ ಇಲ್ಲಿ ತನಕ ಅವರಿಗೆ ಒಳ್ಳೆಯ ಕಾರ್ಯಕ್ರಮವನ್ನೇ ಉಪೇಂದ್ರ ಅವ್ರು ಕೊಟ್ಟಿಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಸಹವಾಸನೆ ಬೇಡ ಅಂತೇಳಿ ವರುಣಾದಲ್ಲಿ ನಿಂತು ಏನು ಸೇಫ್ ಕ್ಷೇತ್ರ ಅಂತೇಳಿ ನಿಂತರು. ತಕ್ಷಣಕ್ಕೆ ಮಗನನ್ನ MLC ಮಾಡಿದ್ರು. ಯಾರು ಕೇಳಿದ್ರು ಸಿದ್ದರಾಮಯ್ಯ ಅವ್ರನ್ನ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ? ಇವತ್ತಿಗೂ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಿರೋರು ಯಾರು? ರಾಹುಲ್ ಗಾಂಧಿ ಅವರ ಅಜ್ಜಿನೇ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದ್ದಂತ. ಸರ್, ಇನ್ನು ಪಂಚರಾಜ್ಯ ಚುನಾವಣೆ ವಿಚಾರಕ್ಕೆ ಬರೋದಾದ್ರೆ ನಾವು ಅಸ್ಸಾಂ ತೆಗೆದುಕೊಳ್ಳಿ, ಪಶ್ಚಿಮ ಬಂಗಾಳ ತೆಗೆದುಕೊಳ್ಳಿ, ಪುದುಚೇರಿ ತೆಗೆದುಕೊಳ್ಳಿ. ಸೊ ಇಲ್ಲೆಲ್ಲವೂ ಕೂಡ ಕೇಸರಿ ಬಾವುಟ ಹಾರ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಟಾರ್ಗೆಟೇ ಇವ್ರದ್ದು ಕರ್ನಾಟಕ. ತಮಿಳುನಾಡು ಕೂಡ ಆ ಒಂದು ದಿಸೆಯಲ್ಲಿ ಅಲ್ಲಿ ಪಾರಂಪರಿಕ ರಾಜಕೀಯಕ್ಕೆ ಏನು ಕೊನೆ ಮೊಳೆ ಹೊಡೆದು ಆ ಮೂಲಕ ವಿಜಯ್ ಅವ್ರನ್ನು ಕೂಡ ಅಲ್ಲಿ ಬಿಜೆಪಿ ಒಂದಷ್ಟು ಒಳಗೆ ಅವರನ್ನ ಬೆಂಬಲಿಸುವಂತ ಕೆಲಸ ಮಾಡಿದ್ದು. ನೆಕ್ಸ್ಟ್ ಟಾರ್ಗೆಟೇ ಕರ್ನಾಟಕ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಕರ್ನಾಟಕದ ಬಗ್ಗೆ ಇವತ್ತಿಂದ ಅಲ್ಲ, ಸುಮಾರು 30 ವರ್ಷಗಳಿಂದ ಬಿಜೆಪಿ ಅವರು ನಿರಂತರ ಪ್ರಯತ್ನ ಪಡ್ತಾ ಇದ್ದಾರೆ. ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಹೆಬ್ಬಾಗಲು ತೆಗೆದಿದ್ದೆ ಅವರಿಗೆ ಕರ್ನಾಟಕದಲ್ಲಿ. ಸೊ ಇವತ್ತು ಹೊಸದಾಗಿ ಇವಾಗ ವೆಸ್ಟ್ ಬೆಂಗಾಲ್ ಅಲ್ಲಿ ಮೊದಲ ಸಾಲಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಪುದುಚೇರಿನಲ್ಲಿ ಹಿಂದೇನು ಅವ್ರ ಪಾಪ ಒಬ್ಬರ 2 ವೀಲರ್ ಅಲ್ಲಿ ಬೈಕಲ್ಲಿ ಓಡಾಡುವಂತ ರಂಗಸ್ವಾಮಿ ಅನ್ನುವಂಥವ್ರು ಸತತವಾಗಿ 3 ಟರ್ಮಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ನೆರಳಲ್ಲಿ ಅಲ್ಲಿ ಬದುಕ್ತಿದ್ದಾರೆ. ಅಲ್ಲಿ ಇದರಲ್ಲಿ ಏನು ಜೀವ ಉಳಿಸ್ಕೊಂಡಿದ್ದಾರೆ ಅಲ್ಲಿ ಪುದುಚೇರಿನಲ್ಲಿ. ಇನ್ನು ಅಸ್ಸಾಂ ಅಂತೂ 2 ಟರ್ಮಿಂದ 2ನೇ ಟರ್ಮ್ ಇದಕ್ಕೆ ಬಂದಿರುವಂತದ್ದು. ಸೊ ಹಾಗಾಗಿ ಅಲ್ಲಿ ಆಲ್ರೆಡಿ ಇದ್ದಾರೆ. ಅದು ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಾಗ ಇಲ್ಲಿ ಬಿಜೆಪಿ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದಾರೆ, ಹಣ ಹಂಚಿದ್ದಾರೆ, ಕೋಮು ಭಾವನೆಗಳನ್ನ ಕೇಳಿಸಿದ್ದಾರೆ. ಅದ್ಯಾವ್ದೋ ಇಲ್ಲದ ಉರಿಗೌಡ ಇನ್ಯಾವ್ದೋ ಗೌಡರನ್ನೆಲ್ಲ ತಂದ್ರು. ನಾವೆಲ್ಲ ನೋಡುದ್ವಲ್ವಾ? ಇವೆಲ್ಲ ಸುಳ್ಳು ಕಥನಗಳು, ಸಂಕಥನಗಳು, ನೆರೆಟಿವ್ಸ್ ಇವೆಲ್ಲ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿನೇ, ನರೇಂದ್ರ ಮೋದಿ ಅವರು ಸೇರಿದಂತೆ ಇಡೀ ಬಿಜೆಪಿನೇ ಅಧಿಕಾರಕ್ಕೆ ಬರ್ತಾ ಇರೋದು ವಿರೋಧ ಪಕ್ಷಗಳ ದಾರಿದ್ರ್ಯದಿಂದಾಗಿ, ಬೌದ್ಧಿಕ ದಾರಿದ್ರ್ಯದಿಂದಾಗಿ, ನಾಯಕತ್ವ ದಾರಿದ್ರ್ಯದಿಂದಾಗಿ ಮತ್ತು ಪರಮಭ್ರಷ್ಟ ಆಡಳಿತ ಮತ್ತು ಕುಟುಂಬ ರಾಜಕಾರಣದಿಂದಾಗಿ. ಮುಲಾಯಂ ಸಿಂಗ್ ಯಾದವ್ ಅವ್ರ ಮಕ್ಕಳು, ಲಾಲು ಪ್ರಸಾದ್ ಯಾದವ್ ಅವ್ರ ಮಕ್ಕಳು, ಕರುಣಾನಿಧಿ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಯಾವೆಲ್ಲ ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಆಗಿದೆಯೋ, ಪ್ರಾದೇಶಿಕ ಪಕ್ಷಗಳಲ್ಲಿ ಮತ್ತೆ ದುರಾಡಳಿತ ಇದೆಯೋ, ಭ್ರಷ್ಟಾಚಾರ ಇದೆಯೋ, ಅಲ್ಲೆಲ್ಲ ಬಿಜೆಪಿಯವರಿಗೆ ಸಲೀಸಾಗ್ಬಿಟ್ಟಿದೆ. ಕರ್ನಾಟಕದಲ್ಲೂ ಜನ ಬಿಜೆಪಿಗೆ ಏನು ಓಟ್ ಹಾಕ್ಬೇಕು ಅಂತ ಏನಿದ್ದು ಶಿಕ್ಷೆ ಕೊಡೋದಕ್ಕೆ ಈಗ 40% ಕಮಿಷನ್ ಅಂತ ಇಲ್ಲೆಲ್ಲ ಬೋರ್ಡ್ಗಳು ಹಾಕಿ ಕಾಂಗ್ರೆಸ್ನವರು ತುತ್ತೂರಿ ಊದಿದ್ದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಜನ ಕಾಂಗ್ರೆಸ್ ಕೊಟ್ಟಾಕಿದ್ರು. ಬಿಜೆಪಿ ಅದು ಬಹಳ ಅದಕ್ಷ ಸರ್ಕಾರ. ಆ ಮುಖ್ಯಮಂತ್ರಿ ಯಾರು ಅನ್ನೋದೇ ಎಷ್ಟು ಜನ ಗೊತ್ತಾಗಿರ್ಲಿಲ್ಲ. ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಅಥವಾ ಅಲ್ವಾ? ಹಾಗಿರುವಾಗ ಅದೊಂದು ಪರಮಭ್ರಷ್ಟ 40% ಸರ್ಕಾರ ಅನ್ನೋದೇ ಸಮಾಜದಲ್ಲಿ ಒಂದು ಭ್ರಷ್ಟಾಚಾರ ವಿರೋಧಿ ಮನೋಭಾವವನ್ನ ಒಟ್ಟುಗೂಡಿಸ್ತು. ಸಿದ್ದರಾಮಯ್ಯ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದು ಸಹ ಸಂತೋಷ್ ಹೆಗಡೆ ಅವರು ಕೊಟ್ಟಂತ ಲೋಕಾಯುಕ್ತ ವರದಿ, SR ಹಿರೇಮಠರ ಕಾನೂನು ಹೋರಾಟ, ದೊರೆಸ್ವಾಮಿ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟ, ಇವೆಲ್ಲ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್, ಭ್ರಷ್ಟಾಚಾರದ ವಿರುದ್ಧ ಭಾರತ ಏನ್ ಆಂದೋಲನ ಇತ್ತು, ಎಲ್ಲ ಆಂದೋಲನಗಳು ಕರ್ನಾಟಕದಲ್ಲಿ ಒಂದು ಭೂಮಿಕೆಯನ್ನ ಸಿದ್ಧ ಮಾಡಿದ್ವು. ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್ ಅವರ ದುರಾಡಳಿತ ಭ್ರಷ್ಟಾಚಾರದಿಂದ ಕೂಡಿದ ಆಡಳಿತದ ವಿರುದ್ಧ ಕರ್ನಾಟಕದ ಜನರಲ್ಲಿ ಈ 3 ದೊಡ್ಡ ಮನುಷ್ಯರು, ಹಿರಿಯರು, ಸಂತೋಷ್ ಹೆಗಡೆ ಅವರು, ದೊರೆಸ್ವಾಮಿ ಅವರು, ಹಿರೇಮಠರು, ಇವರೆಲ್ಲ ಭ್ರಷ್ಟಾಚಾರದ ವಿರುದ್ಧದ ಹೋರಾಟದ ಮುಂಚೂಣಿಯಲ್ಲಿದ್ದಂಥವ್ರು. ಅವರೊಂದು ಭೂಮಿಕೆಯನ್ನ ಸಿದ್ಧಪಡಿಸಿದ ಕಾರಣಕ್ಕಾಗಿ 2013ರಲ್ಲಿ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿದ್ರು ಜನ. ಇಲ್ಲಾಂದ್ರೆ ಯಾವತ್ತೂ ಕಷ್ಟ ಇತ್ತು. ಅದೇ ರೀತಿಲಿ ಮೊನ್ನೆನೋ 40% ಕಮಿಷನ್ ಅನ್ನೋಂತ ಒಂದು ಮಾಯಾ ಮಂತ್ರವನ್ನ ಬಿಡ್ಲಿಲ್ಲ ಅಂದಿದ್ರೆ ಅವ್ರು ಯಾವ ಗ್ಯಾರಂಟಿ ಘೋಷಣೆಗಳು ಕಾಪಾಡ್ತಾ ಇರ್ಲಿಲ್ಲ ಕಾಂಗ್ರೆಸ್ನವರನ್ನ. ಜನರಲ್ಲಿ ಯಾವಾಗ್ಲೇ ಒಂಥರ ತಿರಸ್ಕಾರ ಬಂದಿತ್ತು. ಅದರ ಫಲಾನುಭವಿಗಳು ಈಗಲೂ ಅಷ್ಟೇ. ನಮ್ದು ಆ ಕಡೆ ಈ ಕಡೆ ಯಾಕಾಗ್ತಿದೆ ಅಂದ್ರೆ ಬರುವಂತಹವರು ಇಂದಿನವರಿಗಿಂತ ನೀಚವಾಗಿ ಭ್ರಷ್ಟವಾಗಿ ಆಡಳಿತ ಕೊಡೋದ್ರಿಂದಾನೇ ಇಲ್ಲಿ ಅದಲು ಬದಲು ಆಗ್ತಾ ಇರುವಂತಹದ್ದು. ಇಲ್ಲಂದಿದ್ರೆ ಜನ ಬಹುತೇಕ ಕಡೆಗಳಲ್ಲಿ ಪ್ರಾಮಾಣಿಕತೆ, ನೈತಿಕತೆ, ದಕ್ಷತೆ ಇದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಕೋಮು ಜಾತಿ ವಿಚಾರಕ್ಕಾಗಿ ಒಂದು ಭಾವನೆ ಕೆರಳಿಲ್ಲ ಅಂದ್ರೆ ಖಂಡಿತವಾಗಿ ಒಳ್ಳೆಯವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ. ಆದ್ರೆ ಒಳ್ಳೆಯವ್ರನ್ನ ಆಯ್ಕೆ ಮಾಡುವಂತ ಒಳ್ಳೇದೇ ಮಾಡಿದ್ರು
ಕೆಲವೊಂದು ಸರ್ಕಾರಗಳು ಆಡಳಿತ ಅಧಿಕಾರವನ್ನು ಕಳ್ಕೊಳ್ತವೆ. ಯಾಕೆಂದ್ರೆ ಬೇರೆ ಯಾವುದೋ ಒಂದು ಸೆನ್ಸೇಷನಲ್ ಎಮೋಷನಲ್ ಆದ ಇಶ್ಯೂ ಫೋರ್ ಫ್ರಂಟ್ಗೆ ಬಂದ್ಬಿಡುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಮ ಯಾವುದೇ ಒಳ್ಳೆ ಆಡಳಿತ ಗೆಲ್ಸಲ್ಲ. ಆದ್ರೆ ಯಾವಾಗಲೂ ಅಪ್ರೂಪಕ್ಕೆ ಬರೋದು 30-40 ವರ್ಷಕ್ಕೆ ಒಂದ್ಸಲಕ್ಕೆ. ಹಾಗಾಗಿ ಒಳ್ಳೆ ಆಡಳಿತ ಕೊಟ್ರೆ ಜನ ಗೆಲ್ಲಿಸ್ತಾರೆ ಮತ್ತೆ ಪದೇ ಪದೇ. ಆದ್ರೆ ಕರ್ನಾಟಕದಲ್ಲಿ ಯಾಕೆ ಗೆಲ್ಲಿಸ್ತಾ ಇಲ್ಲ ಅಂದ್ರೆ ಪ್ರತಿ ಸಲ ಬಂದವನು ಕಳ್ಳ ಆಗ್ತಾ ಇದ್ದಾನೆ. ಕಳ್ಳನ ವಿರುದ್ಧ ಗೋಷ್ಠಿ. ಈಗ ಸುಮ್ಮನೆ ಹಾಗೆ ಯೋಚನೆ ಮಾಡಿದ್ರೆ DK ಶಿವಕುಮಾರ್ ಅವ್ರೇನೇ ಇರ್ಲಿ, ಜನ DK ಶಿವಕುಮಾರ್ ನಾನು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀನಿ DK ಶಿವಕುಮಾರ್ ಅಂದ್ರೆ ಈ ಮನುಷ್ಯ ನೈತಿಕವಾಗಿ ಅದಕ್ಕೆ ಕೊಡುವಂತ ಅರ್ಹತೆ ಇದೆಯಾ ಅಂತ ಜನ ಯೋಚನೆ ಮಾಡಲ್ವಾ? ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಂತ ಯಡಿಯೂರಪ್ಪ ನಾನು ಭ್ರಷ್ಟಾಚಾರ ರಹಿತವಾದ ಆಡಳಿತ ಕೊಡ್ತೀನಿ ಅಂದ್ರೆ ಜನ ನಗಬಾರ ಜಾಗದಲ್ಲಿ ನಗಲ್ವಾ? ಇವೆಲ್ಲ ವಿಚಾರಗಳಿದೆ. ಹಾಗಾಗಿ ಕರ್ನಾಟಕದಲ್ಲಿ ಇಲ್ಲಿ ತನಕ ಬಂದಿದ್ದು ಸಹ ಭ್ರಷ್ಟಾಚಾರದ ವಿರುದ್ಧದ ಮನಸ್ಥಿತಿಯಿಂದಾಗಿ. ಮತ್ತೆ ನಮ್ಮಂತವ್ರು ಯಾಕೆ ಬಂದಿಲ್ಲ ಅಂದ್ರೆ ನಮ್ಮಂತವ್ರು ಆಗ್ಲೇ ಹೇಳ್ದಂಗೆ ಪೋಲ್ಸ್ಟರ್ಸ್ ಸ್ಟ್ರಾಟಜಿಸ್ಟ್ ಇವರೆಲ್ಲ ಸೇರ್ಕೊಂಡು ಒಂದು ಕೃತಕವಾದಂತಹ ಅಲೆಯನ್ನ, ಕೃತಕವಾದಂತಹ ಜನಾಭಿಪ್ರಾಯವನ್ನ, ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ನೀವು ನೋಡಿದ್ರೆ ಬಿಜೆಪಿಯವರು ಕಾಂಗ್ರೆಸ್ ಅವರು ಬಿಜೆಪಿ ಚೆಂಬು ಕೊಡುತ್ತೆ ಅಂತ, ಕಾಂಗ್ರೆಸ್ನವರು ಚಿಪ್ ಕೊಡುತ್ತೆ ಅಂತ ಆ ಅಡ್ವರ್ಟೈಸ್ಮೆಂಟ್ ಗೆ ಕನಿಷ್ಠ ಒಂದೊಂದು ಪಕ್ಷದವ್ರು 2 ಕೋಟಿ 3 ಕೋಟಿ ಖರ್ಚು ಮಾಡಿದ್ದಾರೆ ಬರೀ ಪತ್ರಿಕೆಗಳಲ್ಲಿ ಕೊಡೋದಕ್ಕೆ. ಫ್ರಂಟ್ ಪೇಜ್ ಅಲ್ಲಿ ಕಲರ್ಫುಲ್ ನೀವು ಕೇಳಿ ಯಾರನ್ನಾದ್ರೂ ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭ, ಉದಯವಾಣಿ, ಸಂಯುಕ್ತ ಕರ್ನಾಟಕದ ಪತ್ರಿಕೆಗಳ ಕಚೇರಿಗೆ ಫೋನ್ ಮಾಡಿ ನಿಮ್ಮ ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಕಲರ್ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಎಷ್ಟಾಗುತ್ತೆ ಅಂತ, ಎಷ್ಟು ಲಕ್ಷಗಳಾಗುತ್ತೆ ಅಂತ. ಸೊ ಅಂದ್ರೆ ಇವ್ರು ಎಷ್ಟು ಕೋಟಿಗಳು. ಅವೆಲ್ಲ ಜನರಲ್ಲಿ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನ ರೂಪಿಸಿ ಕೃತಕವಾದಂತಹ ಜನಾಭಿಪ್ರಾಯವನ್ನ. ಆಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ಈ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಲೀಡೋ ಮಾಡ್ಬೋದು ನಾವು ಅಲ್ವಾ? ಏನು ಟ್ರೋಲ್ಗಳು. ಈಗ ನಿನ್ನೆ ತಾನೇ ಇವತ್ತು ನೋಡಿದ್ರೆ ಬಹುಶಃ ಇವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು 20 ಲಕ್ಷ ಫಾಲೋವರ್ಸ್ ಕಡಿಮೆ ಆಗಿದ್ದಾರೆ. ಯಾರಿಗೆ? ವಿರಾಟ್ ಕೊಹ್ಲಿ ಕೇವಲ ಒಂದೇ ದಿವಸದಲ್ಲಿ. ಯಾಕಂದ್ರೆ ಬಾಟ್ಗಳು ಆರ್ಟಿಫಿಷಿಯಲ್ ಎ ಬಳಸಿ ಮಾಡುವಂತ ಆರ್ಟಿಫಿಷಿಯಲ್ ಬಾಟ್ಗಳನ್ನ ಪರ್ಜ್ ಮಾಡ್ತಾ ಇದೆ. ದ ಗ್ರೇಟ್ ಪರ್ಜ್ ಆಫ್ 2026 ಅಂತ ಅದು ಇದ್ರಲ್ಲಿ ಟ್ರೆಂಡ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದೇ ತಾರೀಕೆ 25 ಕೋಟಿನೋ ಫಾಲೋವರ್ಸ್ ಇದ್ದಾರೆ. ಯಾರಿಗೆ? ವಿರಾಟ್ ಕೊಹ್ಲಿಗೆ. ಅದರಲ್ಲಿ ಸುಮಾರು 20-25 ಲಕ್ಷ ಈ ತರಹದ ಫೇಕ್ ಅಕೌಂಟ್ಸ್ ಇದನ್ನ ಪುಷ್ ಮಾಡೋದು ನೆರೆಟಿವ್ ನ. ಸೊ ಹೀಗೆಲ್ಲ ಪುಷ್ ಮಾಡಿ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ದೋಸ್ ಹೂ ಲಿವ್ ಬೈ ದ ಸ್ವೋರ್ಡ್ ಡೈ ಬೈ ದ ಸ್ವೋರ್ಡ್ ಅಂತ. ಸುಳ್ಳಿನ ಆಧಾರದ ಮೇಲೆ ಕಟ್ಟಿನಂತಹ ಮನೆ ಅದು ತನ್ನಿಂತಾನೇ ಕೂಸಿಯುತ್ತೆ. ಇವರೆಲ್ಲ ಹಾಗೆ ಆಗುತ್ತೆ. ಹಾಗಾಗಿ ಬಟ್ ದೇ ಆರ್ ಡೂಯಿಂಗ್ ಆಸ್ ಎ ಸೆಡ್, ಇವರೆಲ್ಲ ಸ್ಟ್ರಾಟಜಿಸ್ಟ್ ನೀವು ಅದೇ ಕೇಳಿದಲ್ಲ ಪ್ರಶ್ನೆಗೆ, ದೇ ಆರ್ ಡೂಯಿಂಗ್ ವೆರಿ ಬ್ಯಾಡ್ ಡಿಸ್ಸರ್ವಿಸ್ ಟು ದ ನೇಷನ್, ಟು ದ ಕಂಟ್ರಿ, ಟು ದ ಡೆಮಾಕ್ರಸಿ. ಹಾಗಾಗಿ ನಾವು ಅದ್ರಲ್ಲಿ ನಂಬಿಕೆ ಇಟ್ಟಿಲ್ಲ. ನಾವು ಇನ್ನು ರಾಜ್ಯದ ಜನ ಎಲ್ಲ ಒಂದ್ ಕಡೆ ತಮಿಳುನಾಡಿನ ಫಲಿತಾಂಶ ಎಲ್ಲ ಒಂದ್ ಕಡೆ ಪರಿಣಾಮ ಬೀರ್ತಾ ಇದೆ. ಬದಲಾವಣೆಯನ್ನು ಕೂಡ ಮತದಾರರು ಬಯಸ್ತಾ ಇದ್ದಾರೆ. ಸರ್, ಉಪೇಂದ್ರ ಅವರ ಆ ಒಂದು ಸ್ಟ್ರಾಟಜಿ, ಆ ಒಂದು ಏನು ಉಪೇಂದ್ರ ಅವರ ಪ್ರಜಾಕೀಯ ಕೂತಲ್ಲೇ ಮಾತಾಡುವಂಥದ್ದು, ನೀವು ಇನ್ನೊಂದ್ ಕಡೆ KRS ಪಕ್ಷ ಸಿಡಿದೇಳುವಂಥದ್ದು ಭ್ರಷ್ಟಾಚಾರದ ವಿರುದ್ಧ. ಸೊ ಏನ್ ಅನ್ಸುತ್ತೆ ಸರ್ ಉಪೇಂದ್ರ ಅವರ ಪ್ರಜಾಕೀಯದ ಅವರ ಒಂದು ಲೆಕ್ಕಾಚಾರದ ಬಗ್ಗೆ? ಉಪೇಂದ್ರ ಅವ್ರದ್ದು ಒಂದು ರೀತಿನಲ್ಲಿ ಅದು ಯುಟೋಪಿಯನ್ ಅಂತಾರಲ್ವಾ, ತುಂಬಾ ಆದರ್ಶದ ನೆಲೆ ಅಂತ ಆ ತರಕ್ ಅನ್ಸುತ್ತೆ. ಆದ್ರೆ ಒಂದ್ ರೀತಿನಲ್ಲಿ ಅದು ತುಂಬಾ ಅವಾಸ್ತವಿಕ. ಯಾಕೆ ಅಂದ್ರೆ ಅವರು ಕೇವಲ ಜನರನ್ನ ಆಡಳಿತ ಮತ್ತು ಆಡಳಿತಕ್ಕೆ ಒಳಪಟ್ಟಿರುವ ಪ್ರಜೆಗಳು ಅಂತ ನೋಡ್ತಾರೆ. ಅದೇನೋ SOP ಅಂತಾರೆ. ಈಗ ಕೆಲವೊಂದು ವಿಚಾರಗಳಿಗೆ, ಈಗ ಒಳ ಮೀಸಲಾತಿ ಅಂತ ಒಂದು ಚರ್ಚೆ ನಡೀತು, ಭ್ರಷ್ಟಾಚಾರದ ವಿಚಾರವಾಗಿ ಒಂದಷ್ಟು ಚರ್ಚೆ ನಡೀತಾ ಇದೆ, ಎಮೋಷನಲ್ ಆದಂತಹ ಒಂದು ಭಾಷೆ ವಿಚಾರಕ್ಕೆ ಚರ್ಚೆಗಳು ನಡೀತಾ ಇದೆ, ಹಿಂದಿ ವಿಚಾರವಾಗಿ ಚರ್ಚೆ ನಡೀತಾ ಇದೆ. ಇದೆಲ್ಲ ಉಪೇಂದ್ರ ಅವ್ರ ಸ್ಟ್ಯಾಂಡ್ ಏನು? ಅವ್ರೇನ್ ಹೇಳ್ತಾರೆ, ಎಲ್ಲವೂ ಪಾರದರ್ಶಕವಾಗಿರ್ಬೇಕು, ಅಲ್ಲಿ ಆಡಳಿತ ಏನು ಎಲ್ಲಾನು ಕಾಣಿಸ್ಬೇಕು ಅಂತ. ಸರಿ, ಆಡಳಿತಕ್ಕೆ ಸರಿ, ಆಡಳಿತದ ಹೊರತಾಗಿ ಜನರ ಭಾವನೆಗಳು. ಇವತ್ತು ಕೃಷಿ ವಿಚಾರವಾಗಿ ನೀವೇನ್ ಟ್ರಾನ್ಸ್ಪರೆನ್ಸಿ ತರ್ತೀರಾ? ಯಾವ ತರದ ಬ್ಲಾಕ್ ಚೈನ್ ಇನ್ವೆಂಟ್ ಮಾಡ್ತೀರಾ? ಇವತ್ತು ರೈತ ಬೆಳೆದಂತ ಬೆಳೆಗೆ ಹೆಚ್ಚು ಒಳ್ಳೆಯ ಬರಗಾಲ ಇಲ್ಲದಂತ ಸಮಯದಲ್ಲಿ ಒಳ್ಳೆಯ ಬೆಳೆ ಬೆಳೆದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಸಹಜವಾಗಿ ಹೋದ ವರ್ಷ ಇದ್ದಷ್ಟೇ ಇರುತ್ತೆ. ಸಪ್ಲೈ ಜಾಸ್ತಿ ಆಗಿ ಡಿಮ್ಯಾಂಡ್ ಅಷ್ಟೇ ಇದ್ದಾಗ ಏನಾಗುತ್ತೆ, ಆಟೋಮೆಟಿಕಲಿ ಬೆಲೆ ಕುಸಿಯುತ್ತೆ. ಸೊ ಈ ಸಲ ಬರಗಾಲ ಬಂದು ಸಪ್ಲೈ ಕಡಿಮೆ ಆಯ್ತು, ಡಿಮ್ಯಾಂಡ್ ಅಷ್ಟೇ ಇದೆ. ಸಪ್ಲೈ ಕಡಿಮೆ ಇರೋದ್ರಿಂದ ಸಹಜವಾಗಿನೇ ಡಿಮ್ಯಾಂಡ್ ಜಾಸ್ತಿ ಆಗೇ ಆಗುತ್ತೆ ಬಳಕೆಗೆ. ಆವಾಗ ರೈತರ ಪರವಾಗಿ ನಿಲ್ತಿರೋ, ನೀವು ಗ್ರಾಹಕರ ಪರವಾಗಿ ನಿಲ್ತಿರೋ? ನಿಮ್ಮ ಅದೇನು ಬ್ಲಾಕ್ ಚೈನ್ ಆಗ್ಲಿ ಇನ್ನೊಂದಾಗ್ಲಿ, ಇವೆಲ್ಲನು ಆವತ್ತಿಗೆ ಸೊಸೈಟಿಯಲ್ಲಿ ಬರುವಂತಹ ಕೆಲವು ಅನೇಕ ವಿಚಾರಗಳ ಬಗ್ಗೆ ರಾಜಕಾರಣ ಇರುವಂತದ್ದು, ಆಡಳಿತ ಇರುವಂತದ್ದು. ಕೇವಲ ನೀವೆಲ್ಲ ಇನ್ನು ಫೋನ್ ಅಲ್ಲೋ ಕಂಪ್ಯೂಟರ್ ಅಲ್ಲೋ ಬಿಟ್ಬಿಟ್ರೆ ಅದು ತನ್ನ ಪಾಡಿಗೆ ನಡೆಯೋದಿಕ್ಕೆ. ವಿ ಆರ್ ನಾಟ್ ರೋಬೋಟ್ಸ್, ವಿ ಆರ್ ನಾಟ್ ಮೆಷಿನ್ಸ್. ಮನುಷ್ಯನಿಗೆ ತನ್ನದೇ ಆದ ಭಾವನೆಗಳಿರುತ್ತೆ. ಭಾಷೆಯ ವಿಚಾರಕ್ಕಿರ್ಬೋದು, ಜಾತಿ ವಿಚಾರಕ್ಕಿರ್ಬೋದು, ಆಧ್ಯಾತ್ಮಕ್ಕಿರಬಹುದು, ತನ್ನ ಬದುಕಿನ ವಿಚಾರವಾಗಿರ್ಬೋದು. ಯಾವುದೋ ಒಂದು ಸಂದರ್ಭದಲ್ಲಿ ಬೇರೆ ಯಾವುದೋ ದೇಶದಲ್ಲಿ ಆಗುವಂತಹ ಒಂದು ಅಪಾಯಕ್ಕೆ ಇಲ್ಲಿ ಜನ ಮಿಡಿಯಬಹುದು. ಇವೆಲ್ಲ ಆಗುತ್ತಲ್ವಾ?
ನಮ್ಮ ಅಥವಾ ಇನ್ಯಾವುದೋ ಹಲವಾರು ಸಂದರ್ಭಗಳಲ್ಲಿ ಒಂದು ಸಂಸ್ಕೃತಿ ಪರಂಪರೆ ಯಾವುದೋ ಒಂದು ಐತಿಹಾಸಿಕವಾದ ಒಂದು ಪ್ರಮಾದ ಏನಾದ್ರೂ ಆಗ್ಬಹುದು. ಹಾಗಾಗಿ ಉಪೇಂದ್ರ ಅವ್ರು ಹೇಳ್ತಿರುವಂತದ್ದು ಭ್ರಷ್ಟಾಚಾರವನ್ನ ನಿಲ್ಲಿಸೋದಿಕ್ಕೆ ನಾವು ಈ ತರದ ಟ್ರಾನ್ಸ್ಪರೆನ್ಸಿಯನ್ನ ತರಬೇಕು ಅಂತ. ಆ ವಿಚಾರದಲ್ಲಿ ನಾವು ಜೊತೆಗಿದ್ದೀವಿ. ಆದ್ರೆ ಅದರಿಂದ ಆಚೆಗೂ ಆಮೇಲೆ ಉಪೇಂದ್ರ ಅವರು ಪಾಪ ಒಳ್ಳೆ ಅವ್ರು ಇಲ್ಲಿ ತನಕ ಯಾವುದೇ ರೀತಿಯಲ್ಲಿ ನನ್ಗೆ ಗೊತ್ತಿದೆ, ಇತ್ತೀಚೆಗೆ ಪಾಪ ಡಿ.ಕೆ. ಶಿವಕುಮಾರ್ ಒಂದು ಪಕ್ಷದ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಮಾಡಿದಂತ ಕನಕಪುರ ಉತ್ಸವಕ್ಕೆ ಹೋಗಿ ಅವರು ಏನು ಅಲ್ಲಿ ಭಾಷಣ ಮಾಡಿ ಅಥವಾ ಎಂಟರ್ಟೈನ್ ಮಾಡಿ ಬರ್ತಾರಂದ್ರೆ ಇವರ ಬದ್ಧತೆ ಎಲ್ಲಿ ನಾವು ಪ್ರಶ್ನೆ ಮಾಡ್ಬೇಕು. ಯಾಕಂದ್ರೆ ರಾಜಕೀಯವಾಗಿ ಈಸ್ ಎ ಪಬ್ಲಿಕ್ ಪರ್ಸನ್ ನಾವು ಪ್ರಶ್ನೆ ಮಾಡ್ಬೇಕು. ಹಾಗಾಗಿ ಆದ್ರೆ ಉಪೇಂದ್ರ ಅವರಿಗೆ ನಿಜಕ್ಕೂ ಒಂದಷ್ಟು ಅಭಿಮಾನಿಗಳಿದ್ದಾರೆ. ಅವರು ಪ್ರಜಾಕೀಯ ಅಂತ ಹೇಳಿ ಆ ವಿಚಾರಗಳನ್ನ ಜನರಿಗೆ ಮುಟ್ಟಿಸ್ತಾ ಇದ್ದಾರೆ. ಆ ತರದ ಕಮಿಟೆಡ್ ಅಭಿಮಾನಿಗಳು ಉಪೇಂದ್ರ ಅವ್ರಿಗಿದ್ದಾರೆ. ದುರಂತ ಏನು ಅಂದ್ರೆ ಇಲ್ಲಿ ತನಕ ಅವರಿಗೆ ಒಳ್ಳೆಯ ಕಾರ್ಯಕ್ರಮವನ್ನೇ ಉಪೇಂದ್ರ ಅವ್ರು ಕೊಟ್ಟಿಲ್ಲ. ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ಸ್, ಕನ್ಸ್ಟ್ರಕ್ಟಿವ್ ವರ್ಕ್ಸ್ ಕಾರ್ಯಕ್ರಮಗಳು ಕೊಟ್ಟಿಲ್ಲ. ಬರ್ಬೇಕು. ಆಮೇಲೆ ಅವ್ರ ಪಕ್ಷದಿಂದ ಅನೇಕ ಜನ ಚುನಾವಣೆಗೆ ನಿಲ್ತಾರೆ, ಇವ್ರಿಗೆ ಚುನಾವಣೆ ಪ್ರಚಾರನೆ ಮಾಡೋದಿಲ್ಲ. ಹೋಗಿ ಎಲ್ಲಪ್ಪ ಅವ್ರ ವಿಚಾರವನ್ನ ಬರೀ ನಾನು ಫೋನಲ್ಲಿ ಫೇಸ್ಬುಕ್ ಅಲ್ಲಿ ಹೇಳ್ತೀನಿ ಅಂದ್ರೆ ಅದರಿಂದ ಹೊರತಾಗಿರುವಂತವ್ರು ಲಕ್ಷಾಂತರ ಕೋಟ್ಯಂತರ ಜನ ಇದಾರೆ ರಾಜ್ಯದಲ್ಲಿ. ಅವ್ರಿಗೆ ಯಾವಾಗ ತಲುಪ್ತೀರಾ? ಕೇವಲ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಮಾತ್ರ ತಿಳಿಸಿದ್ರೆ ಅವ್ರ ಅಭಿಮಾನಿಗಳು ಹೊರತಾಗಿರುವಂತ ನಿಟ್ಟು ಇದು ಕಮ್ಯುನಿಟಿಗೆ ತಲುಪೋದು ಯಾವಾಗ? ಅವರಿಗೆ ನಿಮ್ ವಿಚಾರ ನಿಮ್ ಶ್ರೇಷ್ಠವಾಗಿದೆ ಅಂದ್ಕೊಳ್ಳಿ, ಸರಿ, ಅದನ್ನ ತಲುಪೋದಕ್ಕೆ ನೀವೇನ್, ಯಾಕಂದ್ರೆ ಉಪೇಂದ್ರ ಅಂತವ್ರಿಗೆ ಹಣಕಾಸಿನ ಸಮಸ್ಯೆ ಇಲ್ಲ, ಆ ಮಾಧ್ಯಮದ ಪ್ರಚಾರದ ಕೊರತೆ ಇಲ್ಲ, ಆಲ್ರೆಡಿ ಒಂದಷ್ಟು ಕಮಿಟೆಡ್ ಫುಡ್ ಸೋಲ್ಜರ್ಸ್ ಇದ್ದಾರೆ, ಸದ್ಬಳಕೆ ಆಗ್ತಾ ಇಲ್ಲ. ಅದರಿಂದ ಬೇಸರ ಇದೆ ನಮಗೆ. ಹಾಗಾಗಿ ಆದ್ರೆ ನಮ್ಮದು ಯಾಗ ಹೇಳಿದಂಗೆ ನಾವು ಚುನಾವಣಾ ಏನು ರಾಜಕೀಯ ಹಿನ್ನೆಲೆ ಇಲ್ದಿರೋಂಥವ್ರು ಯಾವುದೇ ಕಾರಣಕ್ಕೂ ಯಾರ ಹತ್ರನೋ ಅಥವಾ ನಾವೇನೋ ವೈಯಕ್ತಿಕವಾಗಿ ದುಡ್ಡು ಹಾಕಿ ಯಾರ್ದೋ ಹತ್ರ ದುಡ್ಡು ತಂದು ಇಲ್ಲಿ ಕೆಟ್ಟ ರೀತಿಯಲ್ಲಿ ಹಣ ಹೆಂಡ ಬಿರಿಯಾನಿ ಕುಕ್ಕರು ನಿಕ್ಕರು ಹಂಚಿ ಚುನಾವಣೆ ಗೆಲ್ಬೇಕು ಯಾವೂ ಮಾಡಬಾರ್ದು ಅಂತಿರುವಂತವ್ರು. ಹಾಗಾಗಿ ನಮ್ಗೆ ಪ್ರತಿಕೂಲ ವಾತಾವರಣ ಒಂದು ಕಡೆ ನಾವೇ ಹಾಕಿಕೊಂಡಿರುವಂತಹ ಇದ್ರ ಕಾರಣಕ್ಕಾಗಿ ನಿಬಂಧನೆಗಳು ತತ್ವದ ಕಾರಣಕ್ಕಾಗಿ, ಇನ್ನೊಂದು ಸಮಾಜದಲ್ಲಿರುವಂತಹ ಪ್ರತಿಕೂಲ ವಾತಾವರಣದ ಕಾರಣಕ್ಕಾಗಿ ನಮಗ್ ಸಮಸ್ಯೆ ಇದೆ. ಆದ್ರೆ ಈ ಸಮಸ್ಯೆಗಳು ಉಪೇಂದ್ರ ಅವ್ರಿಗಿಲ್ಲ. ನನ್ಗೆ ತುಂಬಾ ಬೇಸರ ಅನ್ಸೋದು ಅದಕ್ಕೇನೆ. ಉಪೇಂದ್ರ ಅವರು ಇನ್ನೂ ಜಾಸ್ತಿ ಮಾಡಬಹುದಿತ್ತು. ಒಂದು ಈ ಸ್ಥಾಪಿತ ಶಕ್ತಿಗಳು ಏನಿದಾವೆ JCB ಅಂತ ಪಕ್ಷಗಳಿಗೆ ಒಂದು ದೊಡ್ಡ ಎಚ್ಚರಿಕೆಯನ್ನ ಕೊಡುವಂತದ್ದು ಇವಾಗಲೇ ಜನರಲ್ಲಿ ಏನು ಇಲ್ಲ. ಈಗ ಉಪೇಂದ್ರ ಅವರು KRS ಪಾರ್ಟಿ ಅವ್ರ ತರಕ್ಕೆ ನಮ್ಮ ಪಕ್ಷದವರು ಹೋಗಿ ಅವರು ಬ್ಲಾಕ್ ಚೈನ್ ಬಗ್ಗೆ ಇನ್ನೊಂದ್ರ ಬಗ್ಗೆ ತಾಲೂಕ್ ಆಫೀಸ್ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಿ ಅಲ್ಲಿ ಯಾರು ಲಂಚ ಕೊಡ್ಬೇಡಿ, ನೋಡಿ ಇಂಥ ವ್ಯವಸ್ಥೆ ಬರ್ಬೇಕು, ನೀವ್ ಯಾರಾದ್ರೂ ಲಂಚ ಕಡೆ ನಮ್ಗೆ ಹೇಳಿ ಅನ್ನುವಂತ ಒಂದು ಮಾತನ್ನ ಒಂದು ಅಭಿಯಾನ ಶುರು ಮಾಡಿದ್ರೆ ರಾತ್ರಿ ಇನ್ನು ಕೋಟ್ಯಾಂತರ ಜನ ಉಪೇಂದ್ರ ಅವ್ರ ಅಭಿಮಾನಿಗಳಾಗ್ಬಿಡ್ತಾರೆ. ಆ ತರದ ಒಂದು ಪ್ರೋಗ್ರಾಮ್ ಇಲ್ಲ. ಆ ತರ ಸಂದರ್ಭದಲ್ಲಿ ನಿಭಾಯಿಸಕ್ಕಾಗದೇನೋ ಅಥವಾ ಇನ್ನೊಂದು ಕಾರಣಕ್ಕೂ ಆಡಳಿತದವರು ವ್ಯವಸ್ಥೆ ತಿರುಗಿ ಬೀಳ್ಬಹುದು. ನನ್ನ ಮೇಲೆ ಒಂದು 13-14 ಕೇಸ್ ಇದೆ. ಈ ತರದ ಕೇಸ್ಗಳು ಬೀಳ್ಬಹುದು. ಆದ್ರೆ ಇವೆಲ್ಲ ಮೀರಿದಂತಹ ಒಂದು ಆತ್ಮವಿಶ್ವಾಸವನ್ನ ಅವರ ಕಾರ್ಯಕರ್ತರಿಗೆ ತುಂಬಬೇಕು. ಅದು ಉಪೇಂದ್ರ ಅವ್ರು ಮಾಡ್ತಾ ಇಲ್ಲ. ಅದಕ್ಕೆ ನನ್ ಬೇಸರ ಇದೆ. ಇಲ್ಲ ಆದ್ರೆ ಅವ್ರ ಆಶೆಗಳ ಬಗ್ಗೆ ನನ್ಗೇನ್ ತಕರಾರಿಲ್ಲ. ಆಶೆಗಳನ್ನ ಸಾಕಾರ ಮಾಡ್ಕೊಳ್ಳೋದಿಕ್ಕೆ ವಾಟ್ ಆರ್ ಯು ಇನ್ವೆಸ್ಟಿಂಗ್? ಆರ್ ಯು ಇನ್ವೆಸ್ಟಿಂಗ್ ಯುವರ್ ಟೈಮ್? ಆರ್ ಯು ಇನ್ವೆಸ್ಟಿಂಗ್ ಯುವರ್ ಎನರ್ಜಿ? ಮನಿ ಬಿಟ್ಬಿಡಿ. ಯಾಕಂದ್ರೆ ಅವ್ರಿಗೆ ಆಟೋಮೆಟಿಕ್ ಆಗಿ ಎಲ್ಲೋ ಒಂದ್ ಕಡೆ ಇವತ್ತು ವಿಧಾನಸೌಧ ಮುಂದೆ ಇಲ್ಲಿ ಬಂದ್ರೆ ಸಾವಿರಾರು ಜನ ಉಪೇಂದ್ರ ಅಭಿಮಾನಿಗಳು ಸೇರ್ತಾರೆ, ಬರ್ತೀನಿ ಅಂತ ಹೇಳೋದು. ಅದನ್ನ ನೀವು ಚಾನಲೈಸ್ ಮಾಡ್ಬೇಕು. ಯಾವ್ದಕ್ಕೆ? ಸತ್ಕಾರ್ಯಕ್ಕೆ, ಒಂದ್ ಸದ್ವಿಚಾರಕ್ಕೆ. ಅದಾಗ್ತಾ ಇಲ್ಲ. ಅದಕ್ಕೆ ಬೇಸರ ಇದೆ. ಆದ್ರೆ ಮಿಕ್ಕಾಗಿ ನಾವು ಯಾರೇ ಆಗ್ಲಿ ಈ JCB ಪಕ್ಷಗಳ ಹೊರತಾಗಿ ಯಾರೇ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಒಳ್ಳೆಯ ಯೋಜನೆಗಳನ್ನ ಇಟ್ಕೊಳ್ತಾ ಬಂದ್ರೆ ಇನ್ನೂ 100 ಪಕ್ಷಗಳು ಬರ್ಲಿ. ನಮ್ಗೆ ನಾವು ಸ್ವಾಗತಿಸ್ತೀವಿ. ನಾಯಕರು ಬರ್ಬೇಕು. ಸಮಾಜಕ್ಕೆ ಪ್ರಾಮಾಣಿಕತೆ, ದಕ್ಷತೆ, ಕಾಳಜಿಯಿಂದ ನಾಯಕತ್ವ ಕೊಡುವಂತ ಜನ ಬರ್ಬೇಕು. ಖಂಡಿತವಾಗಿ ಇವತ್ತಿರುವಂತ ಮುಖ್ಯಮಂತ್ರಿ, ಇವತ್ತಿರುವಂತ ಮಂತ್ರಿ, ಇವತ್ತಿರುವಂತ ಶಾಸಕ, ಅವನ ಹೆಂಡತಿ, ಅವನ ಮಕ್ಕಳು, ಅವನ ಮೊಮ್ಮಕ್ಕಳು ಖಂಡಿತ ಅವರು ಸಮಾಜಕ್ಕೆ ನಾಯಕತ್ವ ಅಲ್ಲ. ನಾನು ಪದೇ ಹೇಳ್ತೀನಿ, ಇಲ್ಲಿ ಇದು ಪ್ರಜಾಡಳಿತದ ಶಕ್ತಿ ಕೇಂದ್ರ, ಡೆಮಾಕ್ರಸಿ ಅನ್ನುವಂತದ್ರ ಶಕ್ತಿ ಕೇಂದ್ರ. ಆದ್ರೆ ಇಲ್ಲಿ ಡೆಮಾಕ್ರಸಿ ಇಲ್ಲ. ಇಲ್ಲಿರುವಂತದ್ದು ಆಲಿಗಾರ್ಕಿ. 200 ಕುಟುಂಬಗಳು ನಮ್ಮ ರಾಜ್ಯದಲ್ಲಿ ನೀವೆಲ್ಲ ಲೆಕ್ಕ ಹಾಕಿ ಕೇವಲ 200 ಕುಟುಂಬಗಳ ಕೈಯಲ್ಲಿ ಇಡೀ ರಾಜ್ಯದ ರಾಜಕೀಯ ಆಡಳಿತ ಅಧಿಕಾರ ಇದೆ. 3 ಪಕ್ಷದಲ್ಲಿ ಎಷ್ಟೋ ಫ್ಯಾಮಿಲಿಗಳಲ್ಲಿ ಕಾಂಗ್ರೆಸ್ ಅಲ್ಲೂ ಇದ್ದಾರೆ, ಬಿಜೆಪಿ ಇದ್ದಾರೆ, JDS ಅಲ್ಲೂ ಇದ್ದಾರೆ. ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ. ಜಾರಕಿಹೊಳಿ ಕುಟುಂಬದಲ್ಲಿ 4-5 ಜನ ಇರಬೇಕು. ದೇವೇಗೌಡ ಕುಟುಂಬದಲ್ಲಿ 4-5 ಜನ. ಅವ್ರದೆಲ್ಲ ತಗೊಂಡ್ರೆ ದೇವೇಗೌಡದ ಬಹುಶಃ ದೂರದ ಸಂಬಂಧ, ಹತ್ತಿರ ಸಂಬಂಧ ಒಂದು 10 ಜನ ಆಗಬಹುದೇನೋ. ಹೀಗೆ ಇವರೆಷ್ಟೇ ಜನ ಇಡೀ ರಾಜ್ಯದ ರಾಜಕೀಯ ಆಡಳಿತವನ್ನು ಇಟ್ಕೊಂಡಿದ್ದಾರೆ. 2ನೇ ಹಂತದ 3ನೇ ಹಂತದ ರಾಜಕೀಯ ನಾಯಕತ್ವ ತಗೊಳ್ಳೋದಕ್ಕೆ ಜನರೇ ಇಲ್ಲದ ರೀತಿ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ TP-ZP ಎಲೆಕ್ಷನ್ ಮಾಡಿಲ್ಲ, GBA BBMP ಎಲೆಕ್ಷನ್ ಮಾಡಿಲ್ಲ. ಅಲ್ಲಿ ಕಾರ್ಪೊರೇಟ್ಗಳಾದಂತವರು, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸದಸ್ಯರಾದವರು ಜನರ ಜೊತೆ ಸೇರಿ ಕೆಲಸ ಮಾಡಿ ಒಂದಷ್ಟು ಅವ್ರ ಪ್ರಚಾರಕ್ಕೆ ಬಂದು ಜನಪ್ರಿಯತೆ ಪಡ್ಕೊಂಡು ಅಥವಾ ಜನರಿಗೆ ಪರಿಚಿತರಾಗಿ ಅವ್ರ ಮುಂದಕ್ಕೆ MLA ಗೆ ನಿಂತ್ಕೊಂಡು ಇಲ್ಲಿಗೋ
ಸಂಸತ್ಗೂ ಹೋಗುವಂತಹ ಒಂದು ಅವಕಾಶ ಸಿಗ್ತಾ ಇತ್ತು ಇವೆಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದ್ರೆ. ಇವಾಗ ನಿಜಕ್ಕೂ ಅಂಬೇಡ್ಕರ್ ಅವರು ಹೇಳಿದ್ರು, ಆಗ್ಲೇ ನಾನು ಹೇಳ್ದಂಗೆ, ರಾಣಿಯರ ಹೊಟ್ಟೆಯಲ್ಲಿ ರಾಜ್ಕುಮಾರರು ರಾಜರು ಹುಟ್ಟುತ್ತಾ ಇದ್ರು, ಇನ್ಮೇಲೆ ಅಲ್ಲ ಅಂತ. ಆದ್ರೆ ಇವತ್ತು ಬ್ಯಾಲೆಟ್ ಬಾಕ್ಸ್ ಮೂಲಕ ಹುಟ್ಟತಾ ಇರೋರು ರಾಣಿ ಹೊಟ್ಟೆಲ್ ಹುಡ್ತಿರೋರೆ. ರಾಣಿ ಹೊಟ್ಟೆಲ ಬದಲಿಗೆ ಬ್ಯಾಲೆಟ್ ಬಾಕ್ಸ್ ಮೂಲಕ ಹುಟ್ಟಿರೋರು ಅದೇ ರಾಣಿಯ ಮಕ್ಕಳೇ. ಸಾಮಾನ್ಯರು, ಜನಸಾಮಾನ್ಯರಾಗ್ಲಿ, ವಿದ್ಯಾವಂತರಾಗ್ಲಿ, ಆದರ್ಶಗಳು, ಆಶೆಗಳು ಇಟ್ಕೊಂಡಿರುವಂತವ್ರಾಗ್ಲಿ ಅಲ್ಲ. ದುರಂತ ಏನು ಅಂದ್ರೆ 2013ರಲ್ಲಿ ಸಿದ್ದರಾಮಯ್ಯವ್ರನ್ನ ಯಾರು ಕೇಳಿರ್ಲಿಲ್ಲ ಇನ್ನೊಂದ್ಸಲ ಎಲೆಕ್ಷನ್ ನಿಲ್ತೀರಾ ಅಂತ. ದೊಡ್ಡದಾಗಿ ತಾನು ಸಮಾಜವಾದಿ ಅನ್ನೋ ತರೀಕೆ, ಇದು ನನ್ನ ಕೊನೆಯ ಚುನಾವಣೆ, ನಾನು ಮುಂದಕ್ಕೆ ಚುನಾವಣೆಗೆ ನಿಲ್ಲಲ್ಲ ಅಂದ್ರು. ವಾಟ್ ಹ್ಯಾಪನ್ ಇನ್ 2018? He contested from 2 constituencies. He vacated his own constituency and gave it to his son. He gave it to his son, and he knew that he's going to lose another election in Chamundeshwari. He ran away to ಬಾದಾಮಿ, ಅಲ್ಲಿ ನಿಂತರು. ಮತ್ತೆ ಮಗನನ್ನ ಈ ಸಲಕ್ಕೆ ಎಲ್ಲೂ ಬೇಡಪ್ಪ, ಸಹವಾಸನೆ ಬೇಡ ಅಂತ ಹೇಳಿ ವರುಣಾದಲ್ಲಿ ನಿಂತು ಏನು ಸೇಫ್ ಕ್ಷೇತ್ರ ಅಂತ ಹೇಳಿ ನಿಂತರು. ತಕ್ಷಣಕ್ಕೆ ಮಗನನ್ನ MLC ಮಾಡಿದ್ರು. ಯಾರು ಕೇಳಿದ್ರು ಸಿದ್ದರಾಮಯ್ಯವ್ರನ್ನ ಇದು ನಿಮ್ಮ ಕೊನೆಯ ಚುನಾವಣೆ ಅಂತ? ತನಗೆ ಒಂದೊಂದಲ್ಲ 3 ಸೀಟ್ ತಗೊಂಡ್ರಲ್ಲ. ಹಾಗಾಗಿ ಈ ತರಕ್ಕೆ ಭ್ರಷ್ಟರಾಗಿ ಬಂದಂತಹ ವ್ಯವಸ್ಥೆ ನಮ್ಮದು. ನಾವಿಲ್ಲಿ ನಿಂತಿದ್ದೀವಿ. ನೆಹರು ಇಡೀ ದೇಶಕ್ಕೆ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಆಶಯಗಳನ್ನ ಪರಿಚಯಿಸಿದಂತಹ ಮಹಾನ್ ವ್ಯಕ್ತಿ. ಇದು ಪ್ರಜಾಪ್ರಭುತ್ವದ ಸಂಸ್ಥೆಗಳು ಅಂತ ಏನಿದೆ, ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಕಟ್ಟಿದಂತ ಮೇಧಾವಿ, ಪಂಡಿತ. ಯಾರೋ ಕೊಟ್ಟು ಬಿರದಲ್ಲ ಅದು. ಆ ಮನುಷ್ಯ ಆ ತರಹದ ಪಂಡಿತ. ಅವರು ವಿಶ್ವದ ರಾಜಕೀಯ ಅಥವಾ ಈ ಇತಿಹಾಸವನ್ನೇ ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತ ಇಷ್ಟು ದಪ್ಪ ಪುಸ್ತಕ ಬರೆದಿದ್ದಾರೆ. ಡಿಸ್ಕವರಿ ಆಫ್ ಇಂಡಿಯಾ ಅಂತ 3-4 ಸಹಸ್ರಮಾನಗಳ ಭಾರತದ ಇತಿಹಾಸವನ್ನ ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ. 8-9 ವರ್ಷ ದೀರ್ಘಕಾಲ ಜೈಲಲ್ಲಿ ಇದ್ದಂತ ವ್ಯಕ್ತಿ. ದುರಂತ ಏನು ಅಂದ್ರೆ, ಅವರ ಸತ್ತು ನಂತರ ಕರ್ನಾಟಕದ ಎಸ್ ನಿಜಲಿಂಗಪ್ಪನವರು ಸೇರಿದಂತೆ ಯಾವುದೋ ಒಂದು ಇದರಲ್ಲಿ ನೀಲಂ ಸಂಜೀವ್ ರೆಡ್ಡಿ, ಕಾಮರಾಜ್ ಅವರು, ನಿಜಲಿಂಗಪ್ಪ ಇಂತ ಒಳ್ಳೆಯವರೇ ಹೋಗಿ ನೆಹರು ಅವರ ಮಗಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಕಾಲಿಕ ಮರಣದ ಸಂದರ್ಭದಲ್ಲಿ ತಂದು ದೇಶದಲ್ಲಿ ಪ್ರತಿಷ್ಠಾಪಿಸಿದ್ರು. ಆ ಹೊತ್ತಿಗೆ ಕಾಂಗ್ರೆಸ್ನ ಇದು ಪರಂಪರೆನೂ ಮುಗಿತು. ನೆಹರೂರವರ ಆದರ್ಶಗಳು ಅದ್ರ ಜೊತೆಗೆ ಸತ್ತೋದು. ಇದು ದುರಂತ. ಇವತ್ತಿಗೂ ಏನು ಸಂವಿಧಾನದ ಪುಸ್ತಕ ಹಿಡ್ಕೊಂಡು ಓಡಾಡ್ತಿರೋರು ಯಾರು? ರಾಹುಲ್ ಗಾಂಧಿ. ಅವರ ಅಜ್ಜಿನೇ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿದ್ದಂತವ್ರು. ಇದು ನಮ್ಮ ದುರಂತಗಳು. ಅದಕ್ಕೆ ರಾಣಿಯರ ಹೊಟ್ಟೆನಲ್ಲಿ ಬ್ಯಾಲೆಟ್ ಬಾಕ್ಸ್ ಮೂಲಕನೇ ಹುಡ್ತಾ ಇದ್ದಾರೆ ಇವತ್ತು. ಇದನ್ನ ತಪ್ಪಿಸ್ಬೇಕು ನಾವು. ಸರ್, ಇನ್ನು ಕಡೆಯದಾಗಿ ಸರ್, ಈಗಾಗಲೇ ಬಿಜೆಪಿ, JDS, ಕಾಂಗ್ರೆಸ್ ಪಕ್ಷಗಳು 2028ರ ಚುನಾವಣೆಗೆ ಏನು ಈ ಟಿಕೆಟ್ ಕ್ಷೇತ್ರ ಹುಡುಕಾಟ ಒಂದ್ ಕಡೆ ಆದ್ರೆ, ತಮ್ಮ ಪಕ್ಷವನ್ನು ಹೇಗೆ ಅಧಿಕಾರಕ್ಕೆ ತರಬೇಕೆನ್ನುವಂತ ತಯಾರಿನಲ್ಲಿ ಇರುವಂತ ಸಂದರ್ಭದಲ್ಲಿ 2028ಕ್ಕೆ KRS ಪಕ್ಷದ ತಯಾರಿ ಹೇಗಿದೆ ಸರ್? ಈಗಾಗಲೇ ನಾವು GBAಗೆ ಒಂದಷ್ಟು ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೀವಿ. ಪತ್ರಿಕೆಗಳಲ್ಲಿ ಈ ಸಂದರ್ಶನ ನಡೀತಾ ಇದೆ. ನಾವು 2-3 ತರಹದ ಒಂದು ಉತ್ತಮ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುವಂತಹ ರಾಜಕೀಯ ಪಕ್ಷವನ್ನ ಕಟ್ಟಬೇಕು ಅಂತ ಮಾಡ್ತಿರುವಂತದ್ದು. ಅದಕ್ಕೇನ್ ಬೇಕು? ಟರ್ಮ್ ಲಿಮಿಟ್ಸ್. ಇವತ್ತು ರವಿಕೃಷ್ಣ ರೆಡ್ಡಿ ಇಸ್ ನಾಟ್ ದ ಪ್ರೆಸಿಡೆಂಟ್ ಆಫ್ KRS ಪಾರ್ಟಿ. ಯಾಕಂದ್ರೆ ನನ್ನ ಅವಧಿ 2 ಅವಧಿಗೆ ನಾನು ಅಧ್ಯಕ್ಷನಾಗಿದ್ದೆ. 3 ವರ್ಷದ ಅವಧಿ ನಮ್ಮ ಪಕ್ಷದಲ್ಲಿ. ಇವತ್ತಿಗೆ ಬಹಳ ಹೊಳೆ ನರಸೀಪುರ ಭಾಗದ, ಹಾಸನದ ಹೊಳೆ ನರಸೀಪುರದ ಬಹಳ ಹಿಂದುಳಿದ ಸಮುದಾಯದಿಂದ ಬಂದಿರುವಂತಹ ದೀಪಕ್ CN ಅನ್ನೋಂಥವ್ರು ನಮ್ಮ ಪಕ್ಷದ ಅಧ್ಯಕ್ಷ. ನಮಗೆ ಬಹಳ ಹೆಮ್ಮೆ ಇದೆ ಈ ಎಲ್ಲಾ ವಿಚಾರ ಬಗ್ಗೆ. ನಾನು ಇವಾಗ ಆನರರಿ ಪ್ರೆಸಿಡೆಂಟ್. ಇದೇ ತರಕ್ಕೆ ಟರ್ಮ್ ಲಿಮಿಟ್ಸ್ ಇರಬೇಕು ನಮ್ಮ ಪಕ್ಷದಲ್ಲಿ ಮತ್ತೆ ಆಡಳಿತದಲ್ಲಿ ಇರುವಂತವ್ರಿಗೆ. ಅದ್ರ ಜೊತೆಗೆ ಯಾರೋ ಒಂದು ಅಭ್ಯರ್ಥಿಯನ್ನ, ಇವತ್ತು ನಾವು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿದ್ವಿ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಪಕ್ಷದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ಹೇಳಿ ರವಿಕೃಷ್ಣ ರೆಡ್ಡಿನೋ, ದೀಪಕ್ CN ಅಥವಾ ಅಲ್ಲಿ ಯಾರೋ ಅವ್ರ ಹೈಕಮಾಂಡ್ ತೀರ್ಮಾನ ಮಾಡಬಾರದು. ಇಲ್ಲಿ ಪಕ್ಷದ ಸದಸ್ಯರಾಗಿರುವಂತವ್ರು, ಸಕ್ರಿಯ ಸದಸ್ಯರು ತೀರ್ಮಾನ ಮಾಡಬೇಕು. ಈ ತರದ ಪ್ರೈಮರಿ ಎಲೆಕ್ಷನ್ಸ್ ಅಂತಾರೆ. ಇದರಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದೇ ತರ ನಡೆಯುತ್ತೆ, ಅಮೆರಿಕದಲ್ಲಿ ವಿಶೇಷವಾಗಿ. ಸೊ ಈ ತರದ್ ಬಂದಾಗ ಅವರು ಪಕ್ಷಕ್ಕೆ ಬದ್ಧರಾಗಿರ್ತಾರೆ ಮತ್ತು ಅವರು ಯಾರೋ ಒಬ್ಬ ನಾಯಕನ ಹಿಂದೆ ಹೋಗುವಂತ ಗುಲಾಮರಾಗೋದಿಲ್ಲ. ಸೊ ಈ ವಿಚಾರವನ್ನು ಇಟ್ಕೊಂಡು ಮಾಡ್ತಾ ಇದೀವಿ. ಆದ್ರೆ ಇವೆಲ್ಲ ಒಂದು ಪಕ್ಷವಾಗಿ, ಒಂದು ಸದೃಢವಾಗಿ, ಒಂದು ವ್ಯವಸ್ಥಿತವಾಗಿ ಸಂಘಟನೆ ಆದಾಗ ಕೆಲವೊಂದನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ತನಕ ನಾವು ಕೆಲವೊಂದಷ್ಟು ಏನು ರಿಯಾಯಿತಿಗಳನ್ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಆ ಪರಿಸ್ಥಿತಿನೇ ಇಲ್ಲಿರುವಾಗ ನಾವು ಇಂಥವೆಲ್ಲ ಆದರ್ಶಗಳನ್ನ ಇಟ್ಕೊಂಡು ಮಾಡೋದಕ್ಕೆ ಇರೋದು 10 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬಿಡಬಾರ್ದು. ಸಾವಿರಾರು ಜನ ಸದಸ್ಯರಿರುವಾಗ ಅವ್ರು ಆಯ್ಕೆ ಮಾಡ್ಕೊಂಡಾಗ ಅದಕ್ಕೊಂದು ಬೆಲೆ ಇರುತ್ತೆ. ಯಾಕಂದ್ರೆ ಆ ಸಾವಿರಾರು ಜನರನ್ನ ಇನ್ಫ್ಲುಯೆನ್ಸ್ ಮಾಡುವಂತವನು ಇನ್ನೊಂದು 16,000 ಜನರನ್ನ ಇನ್ಫ್ಲುಯೆನ್ಸ್ ಮಾಡ್ತಾನೆ. ಸೊ ಆ ನಿಟ್ಟಿನಲ್ಲಿ ಹಾಗಾಗಿ ನಾವು ಈಗಾಗಲೇ 28ರ ಚುನಾವಣೆಗೆ ಈ ವರ್ಷ ನಾನು ನಿಮ್ಗೆ ಗೊತ್ತಿರ್ಬೋದು, 22ರ ಏಪ್ರಿಲ್ ಅಲ್ಲಿ ಮನೆ ಬಿಟ್ಟವನು 23ರ ಮೇ ತನಕ ಮನೆಗೆ ಹೋಗ್ಲಿಲ್ಲ. 1 ವರ್ಷ 1 ತಿಂಗಳು ನಾನು ಮನೆಗೆ ಕಾಲಿಡ್ಲಿಲ್ಲ. ಇಡೀ ರಾಜ್ಯ ಪ್ರವಾಸದಲ್ಲಿ, ಸಂಘಟನೆಯಲ್ಲಿ, ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದೆ. ಅದೇ ರೀತಿಯಲ್ಲೇ ಮುಂದಿನ ವರ್ಷ 27ಕ್ಕೂ ನಾನು ಮನೆ ಬಿಟ್ರೆ 28ರ ಚುನಾವಣೆ ತನಕ ಬಹುಶಃ ಮನೆ ಸೇರೋದಿಲ್ಲ. ಒಂದು ವರ್ಷ ಇಡೀ ಪಕ್ಷಕ್ಕೆ, ರಾಜ್ಯದ ವಿಚಾರಗಳಿಗೆ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದೇ ನಿಟ್ಟಲ್ಲಿ ನಮ್ದು ಅಭ್ಯರ್ಥಿಗಳು ಸಹ
ಸಂಭಾವ್ಯ ಅಭ್ಯರ್ಥಿಗಳು ಅಂತ ಈಗಾಗಲೇ ಕೆಲವೊಂದಷ್ಟು ಕಡೆಗಳಲ್ಲಿ ನಾವು ಸಂಭಾವ್ಯ ಅಭ್ಯರ್ಥಿಗಳು ಆಗ್ತೀವಿ, ನಾವು ಚುನಾವಣೆ ನಿಲ್ತೀವಿ ಅಂತ ಹೇಳಿ ಕೆಲಸ ಶುರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ನಾಯಕತ್ವ ರೂಢಿಸ್ಕೊಳ್ಬೇಕಲ್ವಾ. ಯಾವುದೇ ನಾಯಕತ್ವ ಇಲ್ಲದಿರಾ, ಸಾಮಾಜಿಕ ವಿಚಾರಗಳ ಪರಿಚಯ ಇಲ್ದಿರೋರಿಗೆ ಅವ್ರು ಯಾರೋ ಬಂದ್ರು ನೋಡೋದಕ್ಕೆ ಚೆನ್ನಾಗಿದ್ದಾರೆ ಅಥವಾ ದುಡ್ಡಿದೆ ಅಥವಾ ಇಂಟರ್ವ್ಯೂಗಳಲ್ಲಿ ಎಷ್ಟು ಯಾಕೆ ಬೇಕಾದ್ರೂ ಪಾಸ್ ಮಾಡ್ಬಿಡ್ಬೋದು. ಎಲ್ಲಾ ಇಂಟರ್ವ್ಯೂಗಳಲ್ಲೂ ಅವರು ಪ್ರಾಮಾಣಿಕ ಉತ್ತರ ಕೊಡ್ತಾರೆ ಅಂತಿಲ್ಲ. ನಾವು ನೋಡ್ಬೇಕಾಗಿರೋದು ನುಡಿ ಜೊತೆಗೆ ನಡೆ. ಮೊದಲಿಗೆ ಕಾಣಿಸೋದು ನುಡಿ, ಆದ್ರೆ ತದನಂತರ ಕಾಣಿಸೋದು ನಡೆ. ಹಾಗಾಗಿ ಅಂತವ್ರು ತೊಡ್ಕೊಳ್ಬೇಕು, ಅವರಿಗೆ ನಾಯಕತ್ವದ ಇದು ಕಲಿಸ್ಬೇಕು, ಸಮಾಜದ ಹಲವಾರು ವಿಚಾರಗಳನ್ನ ತಿಳ್ಕೊಳ್ಬೇಕು, ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು. ಹಾಗಾಗಿ ನಾವು ಚುನಾವಣೆಗೆ ಒಂದು ವರ್ಷದ ಮೊದಲೇನೆ ಕನಿಷ್ಠ ಈ ಸಲಕ್ಕೆ 100 ಅಭ್ಯರ್ಥಿಗಳನ್ನಾದ್ರೂ ಘೋಷಣೆ ಮಾಡ್ತೀವಿ. ಘೋಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷದ ಮೊದಲೇನೆ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ತದನಂತರ ಈಗ ಹೇಳ್ದಂಗೆ ಉಪೇಂದ್ರ ಅವ್ರ ಜೊತೆಗೂ ನಾವು ಉಪೇಂದ್ರ ಇರ್ಬೋದು, ಯಾರು ನಮ್ಮ ಮಹಿಮಾ ಪಟೇಲ್ ಇರ್ಬೋದು, ಒಂಥರ ಪ್ರಾಮಾಣಿಕ ರಾಜಕಾರಣಕ್ಕೆ ಹೆಸರಾಗಿರುವಂತವ್ರು, ಬೇರೆ ಬೇರೆ ಪಕ್ಷಗಳು ಇನ್ಕ್ಲೂಡಿಂಗ್ ಆಮ್ ಆದ್ಮಿ ಪಾರ್ಟಿನೂ ಅವರನ್ನು ಸಹ ಕರ್ನಾಟಕದಲ್ಲಿ ಪ್ರಾಮಾಣಿಕವಾಗಿ ನಾವು ಚುನಾವಣೆಗಳನ್ನ ಎದುರಿಸ್ತೀವಿ ಅಂತ ಬಂದ್ರೆ, ಈ ತರಹದ JCB ತರ JDS ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಅಲಯನ್ಸ್ ಅಲ್ಲಿ ಇಲ್ಲದ ಮತ್ತು ಅವರಲ್ಲದ ಯಾವುದೇ ಪಕ್ಷದವ್ರ ಜೊತೆಗೆ ನಾವು ಸಂಘಟಿತವಾಗಿ ಅಲಯನ್ಸ್ ಮಾಡಿಕೊಂಡು ಚುನಾವಣೆ ಚಿನ್ನೋದಕ್ಕೂ ಸಿದ್ಧವಿದ್ದೀವಿ. ಈ ವಿಚಾರವಾಗಿ ಈಗಾಗಲೇ ರಾಜ್ಯ ಸಮಿತಿ ನನಗೆ ಆಥರೈಸ್ ಮಾಡಿದೆ ಇಂಥವ್ರ ಜೊತೆ ಎಲ್ಲ ಮಾತಾಡಿ ಅಂತ. ನಿನ್ನೆ ತಾನೇ ನಾವು ಈ ಚುನಾವಣಾ ಸಂದರ್ಭದಲ್ಲಿ B ಸೋಮಶೇಖರ್ ಹಿರಿಯ ರಾಜಕಾರಣಿ ಅವರು ನನಗೆ ಫೋನ್ ಮಾಡಿದ್ರು, ಭೇಟಿ ಮಾಡಿದೆ. ನಾಡಗೌಡರ ಜೊತೆ ಫೋನ್ ಮಾತಾಡಿದೆ, AT ರಾಮಸ್ವಾಮಿ ಅವ್ರ ಜೊತೆಗೂ ಮಾತಾಡಿದೆ, ಮುಖ್ಯಮಂತ್ರಿ ಚಂದ್ರ ಅವ್ರ ಜೊತೆಗೂ ಮಾತಾಡಿದೆ, ಮಹಿಮಾ ಪಟೇಲ್ ಜೊತೆಗೂ ಮಾತಾಡಿದೆ. ಯಾಕೆ ನಾವೆಲ್ಲ ಒಂದಾಗ್ ಮಾಡಬಾರ್ದು? ನಮ್ಮ ಕೂಸುಟ್ಟೋದಕ್ಕೆ ಮೊದಲೇ ಕುಲಾವಿ ಒಲಿಯುವಂತಹ ವಿಚಾರಗಳು ಬೇಡ. ಇವತ್ತು ಈ JCB ಪಕ್ಷಗಳ ದುರಾಡಳಿತದ ವಿರುದ್ಧ, ವಂಶ ಪರಂಪರೆ ರಾಜಕಾರಣದ ವಿರುದ್ಧ, ಸಾಮಾಜಿಕ ನ್ಯಾಯಕ್ಕಾಗಿ, ಭ್ರಷ್ಟಾಚಾರ ರಹಿತ ಆಡಳಿತಕ್ಕಾಗಿ ನಾವು ಯಾಕೆ ಜನಾಭಿಪ್ರಾಯವನ್ನು ರೂಪಿಸಿ ಜನರಲ್ಲಿ ಒಂದು ಪ್ರೇರಣೆ ಕೊಡಬಾರದು, ಜನರಿಗೆ ಆ ವಿಚಾರಗಳ ಕಡೆ ಸಕಾರಾತ್ಮಕವಾಗಿ ನೋಡುವ ಹಾಗೆ ಒಂದು ಪ್ರೇರಣೆ ಕೊಡಬಾರದು? ಈ ತರದ ಚಿಂತನೆಗಳು ನಡೀತಾ ಇದೆ. KRS ಪಕ್ಷ ಈ ವಿಚಾರವಾಗಿ ಮುಕ್ತವಾಗಿದೆ. ನಮ್ಮ ಕೆಲಸ ನಾವು ಇವತ್ತಲ್ಲ, ನಾವು 2018-19 ಶುರು ಮಾಡಿದ್ದು. 18 ನವೆಂಬರ್ ಅಲ್ಲಿ ನಾವು ಪಕ್ಷ ಸ್ಥಾಪನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ 19ಕ್ಕೆ ರಿಜಿಸ್ಟರ್ ಆಗಿ ಬಂದಿದ್ದು. ಹಾಗಾಗಿ ಅವತ್ತಿನಿಂದ ನಾವು ಇದೇ ತರಕ್ಕೆ, ಅಂದ್ರೆ ತತ್ವ ಸಿದ್ಧಾಂತದಲ್ಲಿ ರಾಜ್ಯ ಆಗಿಲ್ಲ, ಭ್ರಷ್ಟ ಜೊತೆ ದುಷ್ಟ ಜೊತೆ ಹೋಗಿಲ್ಲ. ಹಾಗಾಗಿನೇ ನಮ್ಗೆ ಇವತ್ತಿನ ಇದರಲ್ಲಿ ಜನರಿಗೆ ಊರಿಗೆ ಒಂದ್ ದಾರಿ ಆದ್ರೆ ಇನ್ನೊಬ್ಬನಿಗೆ ಒಂದ್ ದಾರಿ ಅಂತ ಏನೋ ಒಂದು ಗಾದೆ ಇದೆಯಲ್ವಾ, ಆ ತರಕ್ಕೆ ಇಂತಹ ಭ್ರಷ್ಟ ನೀಚ ರಾಜಕಾರಣವನ್ನ ನೋಡ್ಕೊಂಡು ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರು ಹಂಚಿ ಚುನಾವಣೆಯನ್ನು ಗೆಲ್ಲುವಂತಹ ರಾಜಕಾರಣಿಗಳ ಮಧ್ಯೆ ನಾವು ಅದು ಪರಮ ಪಾಪ ನಾವು ಮಾಡೋದಿಲ್ಲ ಅಂತ ಹೇಳಿದಾಗ, ಆಗ್ಲೇ ಹೇಳ್ದಂಗೆ ನಾವೇ ಹೇರಿಕೊಂಡ ನಿಬಂಧನೆಗಳು ನಮ್ಮನ್ನ ತಡೆದಿಟ್ಟಿವೆ. ಅದಕ್ಕೆ ಈ ಸಲಕ್ಕೆ ನಾವು ಅಲ್ಲಿ ಹೇಗ್ ಬಂತು ಹಾಗೆ ಒಂದು ಹೊಸ ಘೋಷಣೆಯನ್ನು ಇಟ್ಕೊಂಡಿದೀವಿ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ. ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸದೆ ನಾವು ಒಳ್ಳೆಯವ್ರನ್ನ ಗೆಲ್ಸಕ್ಕಾಗಲ್ಲ. ಚುನಾವಣೆ ಅಕ್ರಮಗಳನ್ನ ಈ ಅಧಿಕಾರಿಗಳು, ಪೊಲೀಸರು, JCB ಪಕ್ಷದವ್ರು ನಿಲ್ಲಿಸಲ್ಲ. ಕಡೆದಾಗ ಏನ್ ಹೇಳ್ತೀರಿ ಸರ್? ರಾಜ್ಯದ ಜನತೆಗೆ ಏನ್ ಸಂದೇಶ ಏನ್ ಕೊಡ್ತೀರಿ ಸರ್? ಯಾಕಂದ್ರೆ ತಮಿಳುನಾಡಲ್ಲಿ ಒಂದು ಹೊಸ ಮನ್ವಂತರಕ್ಕೆ ಸಾಕ್ಷಿ ಆಯ್ತು. ಸೊ ಏನ್ ಸಂದೇಶ ಏನ್ ಕೊಡ್ತೀರಿ ಸರ್? ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ಬಹಳ ಉಜ್ವಲ ಪರಂಪರೆ ಇರುವಂತಹ ನಾಡು ನಮ್ಮದು ಕರ್ನಾಟಕ. ಇವತ್ತಿನ ಕಾಲಕ್ಕೆ ಶ್ರೀಮಂತ ಸಮೃದ್ಧವಾದಂತಹ ನಾಡು ಕರ್ನಾಟಕ. ಈ ಸಮೃದ್ಧವಾದ ನಾಡಿನಲ್ಲಿ ಇವತ್ತು ಅಜ್ಞಾನದ ಜೊತೆಗೆ, ಅಜ್ಞಾನ ಇರ್ಲಿ ಆದರೆ ಬಡತನ ಇದೆ, ಅಸಮಾನತೆಗಳಿದೆ, ಸಮಸ್ಯೆಗಳು ನೂರಾರು ಇವೆ. ಜನರಿಗೆ ನ್ಯಾಯ ನೀತಿ ಇರುವಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಹಾಗಾಗಿ ಇದಕ್ಕೆ ಕಾರಣವಾಗಿರುವಂತ ಜನ ಯಾರು, ಅವರು ಯೋಚನೆ ಮಾಡಬೇಕು. ಇದಕ್ಕೆ ಕಾರಣ ಆಗಿರುವಂತದ್ದು ನಾವು ನೀವೇ. ಚುನಾವಣೆಯ ಸಂದರ್ಭದಲ್ಲಿ ಹಣಕ್ಕೋ, ಹೆಂಡಕ್ಕೋ, ಜಾತಿಗೋ ನಾವು ಅಯೋಗ್ಯರನ್ನ, ಅಧಮರನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಅದು ನಿಲ್ಲಬೇಕು. ಇವತ್ತು ತಮಿಳುನಾಡಲ್ಲಿ DMK ಅವರು, ADMK ಅವರು ಪೈಪೋಟಿ ಮೇಲೆ ಹಣ ಹಂಚಿದ್ರು, ಬೇರೆ ಬೇರೆ ತರದ ಪ್ರಚಾರ ಮಾಡಿದ್ರು. ಆದ್ರೆ ಆಶ್ಚರ್ಯ ಆಗುವ ಹಾಗೆ ಆ ಕ್ಷೇತ್ರದಲ್ಲಿ ಹೆಸರೇ ಗೊತ್ತಿಲ್ಲದಿರುವಂತಹ ವ್ಯಕ್ತಿಗೆ TVK ಅನ್ನುವಂತ ಒಂದು ಪಕ್ಷದ ಕಾರಣಕ್ಕಾಗಿ ಅಲ್ಲಿ ಸೀಟಿ ಊದಿದ್ರು ಜನ. ಅದರಿಂದಾನೇ ಇವತ್ತು ಭ್ರಷ್ಟರು, ಏನು ಸ್ಥಾಪಿತ ಶಕ್ತಿಗಳು, ದೊಡ್ಡ ದೊರೆಗಳಾಗಿ ಪ್ರಜಾಪ್ರಭುತ್ವದಲ್ಲಿ ಮೆರೀತಿರೋರೆಲ್ಲ ಇವತ್ತು ಮಣ್ಣು ಮುಕ್ಕಿದ್ದಾರೆ ತಮಿಳುನಾಡಲ್ಲಿ. ಮುಂದಿನ ಆಡಳಿತ ಹಿಂದಿನ ಆಡಳಿತಕ್ಕಿಂತ ಖಂಡಿತ ಚೆನ್ನಾಗಿರುತ್ತೆ, ಹಿಂದಿನ ಆಡಳಿತಕ್ಕಿಂತ ಜವಾಬ್ದಾರಿಯುತವಾಗಿರುತ್ತೆ, ಹಿಂದಿನ ಆಡಳಿತಕ್ಕಿಂತ ಕಡಿಮೆ ಭ್ರಷ್ಟಾಚಾರದಿಂದ ಕೂಡಿರುತ್ತೆ. ಅವ್ರ ಅನನುಭವಿಗಳಿರಬಹುದು, ಅವರಿಗೆ ಎಲ್ಲವೂ ಒಂದೇ ಸಲ ಗೊತ್ತಾಗದೇ ಇರಬಹುದು. ಆದ್ರೆ ಹಿಂದಿನವರಿಗಿಂತ ಇವರು ತಪ್ಪು ಮಾಡೋದಕ್ಕೆ ನಿಧಾನವಾಗಿ ಶುರು ಮಾಡಬಹುದೇ ಹೊರತು ನಾಳೆನೇ ತಪ್ಪು ಮಾಡೋದಿಲ್ಲ. ಹಾಗಾಗಿ ಆ ಒಂದು ಪೀರಿಯಡ್, ಗೋಲ್ಡನ್ ಪೀರಿಯಡ್ ಏನಿದೆ, ಅದು ಅವರಿಗೆ ತಮಿಳುನಾಡಿಗೆ ಸಹಾಯ ಮಾಡುತ್ತೆ. ಅದೇ ರೀತಿಯಲ್ಲಿ ಕರ್ನಾಟಕಕ್ಕೂ ಆಗಬೇಕು. 4.5 ಲಕ್ಷ ಕೋಟಿ ರೂಪಾಯಿಗಳ ವಾರ್ಷಿಕ ಬಜೆಟ್ ನಮ್ಮ ರಾಜ್ಯದ್ದು. ಏನು ಈ ವಿಧಾನಸೌಧದಲ್ಲಿ ನಡೆಯುವಂತಹ ಅವ್ಯವಹಾರಗಳು, ದುರಾಚಾರಗಳು, ಅನಾಚಾರಗಳು, ಯಾವೆಲ್ಲ ರೀತಿಯಲ್ಲಿ ಯಾವುದೇ ಒಬ್ಬ ಬಲಿಷ್ಠ ರಾಜಕಾರಣಿ ಅವನು ರೇಪ್ ಮಾಡಿದ್ರು, ಅತ್ಯಾಚಾರ ಮಾಡ್ಲಿ, ಕಳ್ಳತನ ಮಾಡ್ಲಿ, ಕೊಲೆ ಮಾಡ್ಲಿ, ಅವನಿಗೆ ಶಿಕ್ಷೆ ಅನ್ನೋದೇ ಇಲ್ಲ. ಕೇವಲ 200 ಕುಟುಂಬಗಳು ಇವತ್ತು ಇಡೀ ರಾಜ್ಯದ ರಾಜ್ಯಾಡಳಿತವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿವೆ. BJP, ಕಾಂಗ್ರೆಸ್, JDS 3 ಸೇರಿ ಕುಟುಂಬ ರಾಜಕಾರಣ, ಪ್ರಜಾಪ್ರಭುತ್ವವೆಲ್ಲ ಇದು ಆಲಿಗಾರ್ಕಿ ಅಂತಾರೆ. ಹಾಗಾಗಿ ಇದನ್ನ ಒಗಿಬೇಕು.
ತೆಗೆದೋಗಿಬೇಕು. ಜನಸಾಮಾನ್ಯರು ಮುಂದೆ ಬರಬೇಕು ಅಂದ್ರೆ ರಾಜ್ಯದ ಜನ ಇವತ್ತು ನಾವೆಲ್ಲ ಒಂದ್ ಕಡೆಯಿಂದ ಸ್ಫೂರ್ತಿ ಪಡಿಬೇಕು. ನನಗೆ ಏನು ನ್ಯಾಯ, ನೀತಿ, ಪ್ರಾಮಾಣಿಕತೆ, ನೈತಿಕತೆಯಿಂದ ಬದುಕೋದಿಕ್ಕೆ ಮಹಾತ್ಮ ಗಾಂಧೀಜಿಯವರ ಒಂದು ಪ್ರೇರಣೆ ನನಗೆ. ಅದಕ್ಕಾಗಿನೇ ನಾನು ಗಾಂಧಿ ಟೋಪಿ ಧರಿಸ್ತೀನಿ. ಅದೇ ರೀತಿಯಲ್ಲೇ ಬಸವಣ್ಣ ಒಂದು ಪ್ರೇರಣೆ ನನಗೆ, ಕುವೆಂಪು ಒಂದು ಪ್ರೇರಣೆ, ಶಾಂತವೇರಿ ಗೋಪಾಲಗೌಡರು ಒಂದು ಪ್ರೇರಣೆ. ಹಿಂದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಈ ತರದ ಏನು ಪ್ರಾಮಾಣಿಕವಾಗಿದ್ದು ವಿಧಾನಸೌಧವನ್ನ ಕಟ್ಟಿದಂತ ಕೆಂಗಲ್ ಹನುಮಂತಯ್ಯನವರು, ನಿಜಲಿಂಗಪ್ಪನಂತ ಪ್ರಾಮಾಣಿಕರು ನಮ್ಗೆ ಪ್ರೇರಣೆ. ಇವತ್ತು ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆಯು ಈ ರಾಜ್ಯದ ರಾಜಕೀಯವನ್ನ, ನೀಚ ರಾಜಕೀಯವನ್ನ ಬದಲಾಯಿಸೋದಿಕ್ಕೆ ತಮಿಳುನಾಡಿನಿಂದ ಪ್ರೇರಣೆ ಪಡ್ಕೊಂಡ್ರೆ ಏನೇನು ತಪ್ಪಿಲ್ಲ. ಇವತ್ತು ಇಡೀ ದೇಶದಲ್ಲಿ ಮಧ್ಯಾಹ್ನದ ಭೋಜನ ಅಂತ ಏನು ಬಂದಿದೆ ವಿದ್ಯಾರ್ಥಿಗಳಿಗೆ, ಅದು ಶುರುವಾಗಿದ್ದೆ ತಮಿಳುನಾಡಲ್ಲಿ. ಕಾಮರಾಜ್ ಅವರು ಸ್ವಾತಂತ್ರ್ಯ ಹೋರಾಟಗಾರ ಕಾಮರಾಜ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆದಾಗ ಮಿಡ್ ಡೇ ಮೀಲ್ ಸ್ಕೀಮ್ ತಂದಿದ್ದು. ಮಕ್ಕಳು ಶಾಲೆಗೆ ಬರೋದಿಕ್ಕೆ ಯಾಕೆ ಬರ್ತಾ ಇರ್ಲಿಲ್ಲ ಅಂದ್ರೆ ಅಲ್ಲಿ ಅವ್ರು ಸರಿಯಾಗಿ ಊಟ ಇರ್ತಾ ಇರ್ಲಿಲ್ಲ. ಕೊನೆಗೆ ಊಟಕ್ಕಾದ್ರೂ ಶಾಲೆಗೆ ಬರ್ಲಿ ಅಂತ ಹೇಳಿ ಮಾಡಿದಕ್ಕೆ ಇವತ್ತು ತಮಿಳುನಾಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕಿಂತ ಕೆಳಗಡೆ ಇತ್ತು. 3 ದಶಕಗಳ ಹಿಂದೆ, 30 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಗುಳೆ ಬರ್ತಾ ಇದ್ರು ತಮಿಳರು. ಇವತ್ತು ವಾಪಸ್ ಗುಳೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ತಮಿಳುನಾಡಲ್ಲಿ ಉದ್ಯೋಗ ಅವಕಾಶಗಳು ಚೆನ್ನಾಗಿವೆ. ತಮಿಳುನಾಡಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೆಚ್ಚಲ್ಲಿದೆ. ಅಂದ್ರೆ ಅವರ ಶಿಕ್ಷಣ, ಉದ್ಯೋಗ ಇವೆಲ್ಲ ನೋಡಿದಾಗ ಅವರಿಗೆ ಕರ್ನಾಟಕಕ್ಕಿಂತ ಉತ್ತಮ ಸ್ಥಿತಿಯಲ್ಲಿದ್ದಾರೆ. ಆದ್ರೆ ನಮ್ಮಲ್ಲೂ ಆ ಸ್ಥಿತಿಗೆ ಅಥವಾ ಅದಕ್ಕಿಂತ ಉತ್ತಮ ನಾವಾಗ್ಬೇಕು ಅಂದ್ರೆ ನಮ್ಮ ರಾಜಕೀಯ ಬದಲಾಗ್ಬೇಕು. ಆ ರಾಜಕೀಯ ಬದಲಾಗ್ಬೇಕು ಅಂದ್ರೆ ಯಾರು ಮಾಡ್ಬೇಕು? ಮತದಾರರೇ ಮಾಡ್ಬೇಕು. ನೀವು ಒಳ್ಳೆಯ ತೀರ್ಮಾನವನ್ನ ತೆಗೆದುಕೊಳ್ಳಿಲ್ಲ ಅಂದ್ರೆ, ಒಳ್ಳೆಯವ್ರಿಗೆ ಓಟ್ ಹಾಕ್ಲಿಲ್ಲ ಅಂದ್ರೆ, ಅಪ್ಪ ಹಾಕಿದ ಆಲದ ಮರ ಅದಕ್ಕೆ ನಾನು ನೇಣಾಕೊಳ್ಳೇಬೇಕು ಅಂತ ನೀವು ನೇಣಾಕೊಳ್ಳೋದಲ್ಲದೆ ನಿಮ್ಮ ಮಕ್ಕಳಿಗೂ ಸಹ ಅದ್ರಲ್ಲಿ ನೇಣಾಕೊಳ್ಳಿ ಅಂತ ಹೇಳ್ತೀರಾ. ಆ ತರಕ್ ಮಾಡ್ಬೇಡಿ ದಯವಿಟ್ಟು. ಯಾವುದೋ ಒಂದು ಸ್ಫೂರ್ತಿಯಲ್ಲಿ ಒಳ್ಳೆಯ ವಿಚಾರಗಳನ್ನ ಬೆಂಬಲಿಸ್ತಾ, ಒಳ್ಳೆಯದ್ರ ಜೊತೆಗೆ ನಿಲ್ಲುತ್ತಾ, ಕೆಟ್ಟವರನ್ನ ನಿರಾಕರಿಸ್ತಾ ಹೋಗಿ ನೀವು, ನಿಮ್ಮ ಮಕ್ಕಳು, ನಿಮ್ಮ ಮುಂದಿನ ತಲೆಮಾರುಗಳು ನಿಮಗೆ ಕೃತಜ್ಞವಾಗಿರುತ್ತೆ. ಇವತ್ತು ಒಂದು ಕೃತಜ್ಞ ತಲೆಮಾರು ಹುಟ್ಕೊಂಡಿದೆ. ಜಾತಿ, ಕುಲ, ಮತ, ಹಣ, ಹೆಂಡ, ಬಿರಿಯಾನಿ ಇವೆಲ್ಲ ನೋಡ್ಕೊಂಡು ಓಟ್ ಹಾಕುವಂತಹ ಮತದಾರರು ಏನಿದ್ದಾರೆ ಕೃತಜ್ಞ ತಲೆಮಾರು ಅದು. ಯಾಕೆಂದ್ರೆ ದೇ ಆರ್ ಡೂಯಿಂಗ್ ಎ ಡಿಸ್ಸರ್ವಿಸ್ ಟು ದೇರ್ ಕಿಡ್ಸ್, ದೇರ್ ಫ್ಯಾಮಿಲೀಸ್, ದೇರ್ ನೆಕ್ಸ್ಟ್ ಜನರೇಷನ್. ಹಾಗಾಗಿ ಅಂತಹ ಒಂದು ಕೃತಜ್ಞರು ನಾವು ಆಗಬಾರದು. ಒಂದು ರೀತಿಯಲ್ಲಿ ಏನಂತಾರೆ, ಕೃತಜ್ಞರು ಸರಿಯಾದ ಪದ, ಮನೆಯನ್ನೇ ಹಾಳು ಮಾಡುವಂತಹ ಮನೆ ಮುರುಕರು ಆಗಬಾರದು ನಾವು. ನಮ್ಮ ಮಕ್ಕಳ ಭವಿಷ್ಯ ಇರುವಂತದ್ದು ಉತ್ತಮ ಪ್ರಜಾಪ್ರಭುತ್ವದಲ್ಲಿ, ಉತ್ತಮ ಸಮಾಜದಲ್ಲಿ. ಆದ್ರೆ ಆ ಸಮಾಜವನ್ನ ನಿರ್ಮಾಣ ಮಾಡುವಂತ ಜವಾಬ್ದಾರಿ ಮತದಾರರದು. ಅದನ್ನ ಮಾಡಿ ನಿಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸದಾ ನಿಂತ್ಕೊಂಡಿದೆ, ಮುಂದೆನೂ ನಿಂತ್ಕೊಳ್ಳುತ್ತೆ. ಒಳ್ಳೆ ಜನ ನಮ್ಮ ಪಕ್ಷಕ್ಕೆ ಬನ್ನಿ. ತಮಿಳುನಾಡಲ್ಲಾದಂತಹ ಒಂದು ಕ್ರಾಂತಿಯನ್ನ, ಸದ್ದಿಲ್ಲದ ಮೌನ ಕ್ರಾಂತಿಯನ್ನ ಕರ್ನಾಟಕದಲ್ಲೂ ಯಾಕೆ ಮಾಡೋದಿಕ್ ಆಗೋದಿಲ್ಲ? ನಾವು ನೀವು ನೋಡೋಣ. ಅದಕ್ಕೆ ನಮ್ದು ಘೋಷವಾಕ್ಯ ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಇದನ್ನ ಹಿಡ್ಕೊಂಡು ನಾವು ಒಂದು ಧರ್ಮ ಸಂಸ್ಥಾಪನೆಯನ್ನ ರಾಜ್ಯದಲ್ಲಿ ಮಾಡಬೇಕು ಅಂತ ಹೋಗ್ತಾ ಇದೀವಿ. ಅದಕ್ಕೆ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ ಅಂತ ನಾನು ಮನವಿ ಮಾಡ್ತೀನಿ. ಸರ್, ತಮಗೆ ನಮ್ಮ ಸಂದರ್ಶನದ ಕರೆಗೆ ತಾವು ಹೋಗ್ಬಿಟ್ಟು ಬಿಸಿಲನ್ನು ಲೆಕ್ಕಿಸದೆ ನಿರಂತರವಾಗಿ ತಾವು ನಮಗೆ ಸಂದರ್ಶನ ನೀಡಿದ್ರಿ. ನಮಗೆ ಧನ್ಯವಾದಗಳು ಸರ್. ನಿಮಗೂ, ನಿಮ್ಮ ಚಾನಲ್ಗೂ, ನಿಮ್ಮ ವೀಕ್ಷಕರಿಗೂ ಶುಭವಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೊತೆಯಲ್ಲಿ ಸರ್ 2028ಕ್ಕೆ ಜನ ಕೂಡ ಹೊಸ ಬದಲಾವಣೆ ಬಯಸಿದ್ದಾರೆ. ನಾವು ಕೂಡ ಬಯಸ್ತಾ ಇದೀವಿ. ನಿಮಗೆ ಶುಭ ಕೋರ್ತೀವಿ. 2028ರ ಬದಲಾವಣೆಗೆ KRS ಪಕ್ಷ ಸಾಕ್ಷಿಯಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, 2028ರ ಚುನಾವಣೆ ರಾಜ್ಯದಲ್ಲೂ ಕೂಡ ತಮಿಳುನಾಡಿನ ರೀತಿಯಲ್ಲಿ ಕ್ರಾಂತಿ ಆಗುತ್ತಾ? KRS ಪಕ್ಷದಲ್ಲಿ ಅಂದ್ರೆ KRS ಪಕ್ಷ ಸೇರಿದಂತೆ ಕರ್ನಾಟಕದಲ್ಲಿ ಒಂದು ಹೊಸ ಕ್ರಾಂತಿ ರೀತಿಯಲ್ಲಿ ಯಾವ್ದಾದ್ರು ಒಂದು ಹೊಸ ಪಕ್ಷ ಅಧಿಕಾರಕ್ಕೆ ಬರಬೇಕು. ಇದು ಮತದಾರರ ಪ್ರಭುಗಳ ಒಂದು ಅಭಿಲಾಷೆ ಕೂಡ. ಅಂತಹದೊಂದು ಬದಲಾವಣೆ ನಮ್ಮ ರಾಜ್ಯದಲ್ಲಿ ಸಾಧ್ಯನಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.